ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಿದ್ದೀನಿ ಲಾಸ್ಟ್ ಡೆಸ್ಟಿನೇಷನ್ಗೆ. ಅದಕ್ಕೆ ಸೈಕ್ಲಿಂಗ್ ಮಾಡಿ ಬಂದಿದ್ದ. ಗುಡ್ ಮಾರ್ನಿಂಗ್ ಚಿಕ್ಕಮಂಗ್ಳೂರಿಗೆ ಫೈನಲಿ ಬಂದು ರೀಚ್ ಆಗಿದ್ದೀನಿ 54th ಡೇ. ಸೊ ಇವಾಗ ಇಲ್ಲಿಂದ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಿದ್ದೀನಿ. ನೋಡಿ ಸೈಕಲ್ ರೆಡಿ ಇದೆ. 35 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಂದ. ಲಾಸ್ಟ್ ಅಂಡ್ ಫೈನಲ್ ಡೇ ಆಫ್ ಮೈ ಸೋಲೋ ಸೌತ್ ಇಂಡಿಯಾ ಎಕ್ಸ್ಪಿಡಿಷನ್. ಜರ್ನಿ ಸ್ಟಾರ್ಟ್ ಮಾಡುವಾಗ ಯಾವ ತರ ಇತ್ತು ಅದೇ ತರ ಫೀಲಿಂಗ್ ಇವಾಗ ನನಗೆ ಆಗ್ತಿದೆ. ಬನ್ನಿ ಹೋಗೋಣ, ಹತ್ತನ ಮುಳ್ಳಯ್ಯನಗಿರಿ ಬೆಟ್ಟಗೆ. ಮುಳ್ಳಯ್ಯನಗಿರಿ ಹತ್ತ ಮೊದಲು ಒಂದು ಕಾಫಿ ಕುಡಿಯೋಣ ಅಂತಿತ್ತು. ಕಾಫಿ ಟ್ರೈ ಮಾಡೋಣ, ಅದ ನಂತರ ಮುಳ್ಳಯ್ಯನಗಿರಿ ಹೋಗುವ. ಚಿಕ್ಕಮಂಗ್ಳೂರು ಸಿಟಿಯಲ್ಲಿ ನಮಗೆ ಈ ಒಂದು ಕಾಫಿ ಇದು ಕಂಪ್ಲೀಟ್ ಎಂಟೈರ್ ನಿಮಗೆಲ್ಲ ನೋಡ್ಬೋದು. ಕಾಫಿ ಸೋಪ್ ಅಲ್ಲ ಇದು, ಕಾಫಿ ಸೋಪ್, ಕಾಫಿ ಶ್ಯಾಮ್, ಕಾಫಿ ತುಂಬಾನೇ ಪ್ರಾಡಕ್ಟ್ ನಿಮಗೆ ಎಕ್ಸ್ಪ್ಲೋರ್ ಮಾಡಬಹುದು. ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ, I0 ಚಿಕ್ಕಮಂಗ್ಳೂರು ಬಿಲೋ ಹೋಟೆಲ್ ರಾಜ್ಮಹಲ್. ಬನ್ನಿ ಹೋಗೋಣ ಮುಳ್ಳಯ್ಯನಗಿರಿ ಕಡೆಗೆ. ಮುಳ್ಳಯ್ಯನಗಿರಿ ಪೀಕ್ ಹತ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿಂದ 25 ಕಿಲೋಮೀಟರ್ಸ್ ಅಷ್ಟಿದೆ. ಎನರ್ಜಿ ಡ್ರಿಂಕ್ಸ್ ಎಲ್ಲ ಕುಡಿದಿದ್ದೀನಿ. ಇನ್ನು ಹೋಗೋದೆಲ್ಲ ಈ ತರ ನೆಪ್ಪಾಗೆ ಇರುತ್ತೆ. ಮೋರ್ ಪವರ್ ಬೇಕಾಗಿರುತ್ತೆ. ಕ್ಯಾಮ್ ಈ ತರ ಇಟ್ಕೊಳಕ್ಕಾಗಲ್ಲ, ಸೊ ಕ್ಯಾಮ್ ಇಲ್ಲಿ ಫಿಕ್ಸ್ ಮಾಡಿರ್ತೀನಿ. ಸೊ ನೋಡೋಣ ಬನ್ನಿ ಯಾವ ತರ ಇರುತ್ತೆ ದಾರಿ ಅಂತ. ಅಲ್ಲಿ ನೋಡಿ ಮುಳ್ಳಯ್ಯನಗಿರಿ ಗುಡ್ಡಗಳಲ್ಲಿ ನಿಮಗೆ ನೋಡೋದು ಒಂದು ಟಾಪ್ ಅಲ್ಲಿ ಯಾವ ತರ ಕಾಣ್ತಿದೆ ಅಂತ. ಅದರ ತುದಿಗೆ ಹೋಗ್ಲಿಕ್ಕೆ ಉಂಟು ಇವಾಗ. ಮೈ ಗಾಸ್ ಐ ಕ್ಯಾನ್ ಇವಾಗ ನೋಡುವ. ಹೋಗೋಣ ಬನ್ನಿ. ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ಮುಳ್ಳಯ್ಯನಗಿರಿ ಅಂತ ತೋರಿಸ್ತಿದೆ. ಲೆಫ್ಟ್ ತೆಗಿಬೇಕು, ಚೆಕ್ ಪೋಸ್ಟ್ ಸಿಗ್ತಿದೆ ಇಲ್ಲಿ. ಫಸ್ಟ್ ಚೆಕ್ ಪೋಸ್ಟ್ ಜಸ್ಟ್ ಎಂಟರಿಂಗ್ ಬ್ಯಾಕ್. ಅಲ್ಲಿ ಸ್ವಲ್ಪ ಪೊಲೀಸರು ಇರ್ತಾರೆ, ಸ್ವಲ್ಪ ಮಾತಾಡಲ್ಲ, ಆಡಿಸಿ ಹೋಗುವ. ಒಂದೊಂದು ಕಾರಿಗೆ ಇಲ್ಲಿ ಆನ್ಲೈನ್ ಅಲ್ಲಿ ಟಿಕೆಟ್ ಮಾಡಬೇಕು. ಬಟ್ ನಾನು ಸೈಕಲ್ಗೆ ಆನ್ಲೈನ್ ಟಿಕೆಟ್ ಏನು ಮಾಡಿಲ್ಲ. ಸೈಕಲ್ಗೆ ಎಂಟ್ರಿ ಇದೆಯಾ ಅಂತ ನೋಡುವ. ಪರ್ ಡೇ ಒಂದು ಆವರೇಜ್ ಇಷ್ಟು ಅಂತ ಅದಕ್ಕೆ ಕೌಂಟ್ ಇದೆ. ಅಷ್ಟೇ ಕಾರ್ಡ್ಸ್ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ. ಸೈಕಲ್ ಹೋಗುತ್ತಾ ಅಂತ ನೋಡುವ ಬನ್ನಿ. ಇದೀಗ ನಾನು ಲಾಸ್ಟ್ ನನ್ನ ಡೆಸ್ಟಿನೇಷನ್ ಮುಳ್ಳಯ್ಯನಗಿರಿ ಹೋಗುವ ಮೊದಲು ಸಿಗೋ ಚೆಕ್ ಪೋಸ್ಟ್ ಇದ್ದೀನಿ. ನಮ್ಮ ಸರ್ ಇಲ್ಲಿದ್ದಾರೆ. ಸರ್ ಹೋಗ್ತಿದ್ದೀನಿ ಲಾಸ್ಟ್ ಡೆಸ್ಟಿನೇಷನ್ಗೆ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ಲಾ, ಬೈ ಬೈ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಪೀಸ್ಫುಲ್. ಚೆಕ್ ಪೋಸ್ಟ್ ಎಂಟ್ರಿ ಆಗಿದೆ. ಹೋಗ್ನೇ ಇದ್ದೀನಿ, ಬಟ್ ಸ್ಟಿಲ್ ಕೈಂಡ್ ಆಫ್ ಬೆಳಿಗ್ಗೆ ಆಗಿದೆ. ಬೆಳಿಗ್ಗೆ ಇರೋದ್ರಿಂದ ಸ್ವಲ್ಪ ಅಷ್ಟೇ ಭಯ ಇಲ್ಲ ಬಿಡಿ. ನೀವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬರ್ತಿದ್ದೀರಾ ಅಂದ್ರೆ ನಿಮಗೆ ಆನ್ಲೈನ್ ಫಸ್ಟ್ ಬುಕ್ ಮಾಡ್ಕೊಬೇಕು. ಅದ ನಂತರ ಸ್ಲಾಟ್ ನಿಮಗೆ ಅವೈಲೇಬಲ್ ಇದ್ರೆ ಮಾತ್ರನೇ ಬರ್ಬೋದು. ಕಾರಿಗೆ 100 ಅಂತ ಇದೆ, ಮತ್ತೆ ಬೇರೆ ವೆಹಿಕಲ್ಸ್ಗೆಲ್ಲ ಬೇರೆ ಪ್ರೈಸ್ ಎಲ್ಲ ಇರ್ಬೋದು. ಫಸ್ಟ್ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ಬಟ್ ಇಲ್ಲಿಗೆ ಬಂದು ಮತ್ತೆ ಟ್ರ್ಯಾಪ್ ಆಗೋದೆಲ್ಲ ಬೇಡ. ಜಸ್ಟ್ ಮುಳ್ಳಯ್ಯನಗಿರಿ ಪೀಕ್ ಅಂತ ಗೂಗಲ್ ಹೊಡೆದ್ರೆ ನಿಮಗೆ ಅದ್ರಲ್ಲಿ ಸಿಗುತ್ತೆ. ಅಲ್ಲೋಗಿ ನಿಮಗೆ ಟ್ರೈ ಮಾಡ್ಬೋದು. ದೊಡ್ಡಗೇರಲ್ಲೇ ಹೋಗ್ತಿದ್ದೀನಿ. ಫುಲ್ ಅಪ್ಪೆ ಸಿಗ್ತಿದೆ. ಜಾಸ್ತಿ ನನಗೆ ಪೆಡ್ಲಿಂಗ್ ಮಾಡ್ಬೇಕಂತ ಬರುತ್ತೆ. ಲಾಸ್ಟ್ ಅಲ್ಲ ಎಷ್ಟು ಪೆಡ್ಲಿಂಗ್ ಮಾಡಿದ್ರೆ. ಸಿಲ್ವರ್ ಮರಗಳು, ಕಾಫಿ ಗಿಡಗಳು, ಪೆಪ್ಪರ್ಸ್ ಇದೆಲ್ಲ ಜಾಸ್ತಿ ಚಿಕ್ಕಮಂಗ್ಳೂರು ಬೆಳೀತಾರೆ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಕಾಣ್ತಿದೆ. ಕಾಫಿ ಎಲ್ಲ ಆಗಿದೆ ಇಲ್ಲಿ. ನಿಜ ಹೇಳ್ಬೇಕಂದ್ರೆ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಸೈಕ್ಲಿಂಗ್ ಅಲ್ಲಿ ಹೋಗೋದು ತುಂಬಾನೇ ಒಂದು ಎಕ್ಸೈಟಿಂಗ್ ಅಂತ ಹೇಳ್ಬೋದು. ಸೊ ಸೈಕ್ಲಿಂಗ್ ಮಾಡುವಾಗ ನಮಗೆ ತುಂಬಾನೇ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಸ್ವಲ್ಪ ಫಿಟ್ ಆಗಿ ಇರಬೇಕು. ನಿಜ ಹೇಳ್ಬೇಕಂದ್ರೆ ಫುಡ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಿರ್ಬೇಕು, ನಿದ್ದೆ ಕರೆಕ್ಟ್ ಇರಬೇಕು, ನೀರ್ ಕರೆಕ್ಟ್ ಆಗಿ ಕುಡಿತಿರ್ಬೇಕು. ನಿನ್ನೆ ಅರೌಂಡ್ 11 o'clock ಬಂದು ಚಿಕ್ಕಮಂಗ್ಳೂರು ರೀಚ್ ಆಗಿದ್ದು. ಫುಡ್ ಎಲ್ಲ ಮಾಡಿ ಮಲಗುವಾಗ 12 o'clock ಆಗಿತ್ತು. ನಾವು ಹೋಗ್ತಿರೋ ಈ ಸ್ಪೀಡ್ ನೋಡಿದ್ರೆ ಅರೌಂಡ್ 9 kilometers 10 kilometers per hour ಅಂತ ಒಂದು ಇದಲ್ಲಿದೆ. ಹೀಗೆ ಹೋಗ್ಬೇಕಾದ್ರೆ ಅರೌಂಡ್ ತೆಗಿಬಹುದು 2.5 ಗಂಟೆ ತೆಗಿಬಹುದು. ನೀವು ಸೈಕಲ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಯು ವಿಲ್ ಗೆಟ್ ಸಪೋರ್ಟ್ ಫ್ರಮ್ ಮೆನಿ ಪೀಪಲ್. ಬಟ್ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಾರ್ದು. ಒಂದು ಕರೇಜ್ ಅಲ್ಲಿ ನೀವು ಹೋಗ್ತಾನೆ ಇರಬೇಕು. ಸಮ್ಟೈಮ್ಸ್ ಪೀಪಲ್ ನಿಮಗೆ ಸಪೋರ್ಟ್ ಮಾಡೋದು, ಸಮ್ಟೈಮ್ಸ್ ಮಾಡಲ್ಲ. ನನಗೂ ಅರ್ಧ ಸಪೋರ್ಟ್ ಸಿಕ್ಕಿದೆ, ಅರ್ಧ ಏನು ಸಿಕ್ಕಿಲ್ಲ. ಸೈಕ್ಲಿಂಗ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಒಳ್ಳೆ ಟೈಪ್ ಅಲ್ಲಿ ನಮಗೆ ವೆಲ್ಕಮಿಂಗ್ ಸಿಗುತ್ತೆ. ಕೆಲವೊಮ್ಮೆ ಜನರು ಒಂದು ಲೈಕ್ ಡಿಫ್ರೆಂಟ್ ಆಗಿ ನೋಡ್ತಾರೆ. ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ದಾನೆ, ಇವನಿಗೆ ಏನಾಗಿದೆ ಅಂತ ಆ ತರ ಹೇಳೋರು ಸಹ ಇದ್ದಾರೆ. ಎಲ್ಲ ಟೈಪ್ ಜನರು ನಮಗೆ ಹೋಗೋ ದಾರಿಯಲ್ಲಿ ಸಿಗ್ತಾನೆ ಹೋಗುತ್ತೆ. ಬಟ್ ಸೈಕ್ಲಿಂಗ್ ಅನ್ನೋದು ಎಕ್ಸ್ಪ್ಲೋರ್ ಮಾಡಕ್ಕೆ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಬಟ್ ಇಟ್ಸ್ ಆಲ್ ಅಬೌಟ್ ಅವರ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಹೋಗ್ಬೇಕಲ್ಲ ಅಂತ ನಾನು ಥಿಂಕ್ ಮಾಡ್ತಿರಲಿಲ್ಲ. ಇವತ್ತು ನಾನು ಎಲ್ಲಿ ರೀಚ್ ಆಗ್ಬೇಕಂತ ಅದೇ ಥಿಂಕ್ ಮಾಡ್ತಾ ನೆಕ್ಸ್ಟ್ 1 week ಅಲ್ಲಿ 700 kilometers ಕವರ್ ಮಾಡ್ಬೇಕಂದ್ರೆ ತುಂಬಾ ಮ್ಯಾಸಿವ್ ಫೀಲ್ ಆಗುತ್ತೆ. ಬಟ್ ಇವತ್ತೊಂದು 100 ಮಾಡುವಂದ್ರೆ ಐ ಕ್ಯಾನ್ ಈಸಿಲಿ ಡೂ ದಟ್. ಯಾವ ತರ ಇದೆ ನೋಡಿ, ಅಲ್ಲಿ ನೋಡಿ ಕಾಫಿ ಗಿಡ ಎಲ್ಲ. ಇವತ್ತು ಕಿಲೋಮೀಟರ್ಸ್ ಕಮ್ಮಿ ಇದೆ, ಬಟ್ ಎಲಿವೇಶನ್ ಸ್ವಲ್ಪ ಜಾಸ್ತಿನೇ ಇರ್ಬೋದು. ತುಂಬಾನೇ ಹತ್ಲಿಕ್ಕಿದೆ. ಸ್ಟಿಲ್ ನಾನು ಅದೇ ಗೇರ್ ಅಲ್ಲಿ ಹೋಗ್ತಾ ಇದ್ದೀನಿ. ಸ್ಲೋ ಆಗಿ ಮೂವ್ ಆಗ್ತಿದೆ. ಪೆಡ್ಲಿಂಗ್ ಸ್ವಲ್ಪ ಜಾಸ್ತಿನೇ ಮಾಡಕ್ಕಿರುತ್ತೆ. 1.5 to 2 hours ಎಲ್ಲ ಹೋಗ್ತಾನೆ ಇರ್ಬೇಕು ಇದೇ ತರ. ಇದು ವೆಸ್ಟರ್ನ್ ಘಾಟ್ಸ್ ಆಗಿ ಯಾವ್ದು ಬೆಲ್ಟ್ ಅಲ್ಲಿ ಬರುತ್ತೆ ಈ ಮುಳ್ಳಯ್ಯನಗಿರಿ. ಒಂದು ಲಾರಿ ಆಯ್ತು, ತುಂಬಾನೇ ಧೂಳಿತ್ ಮಾತ್ರ. ರೋಡ್ ಎಲ್ಲ ದೂರ ಆಗಿದೆ ನೋಡಿ. ಅದರಿಂದಾಗಿ ಮಾಸ್ಕ್ ಆಗಿದ್ದೀನಿ. ನನ್ನ ಸೌಂಡ್ ಎಲ್ಲ ಇವಾಗ ಹಾಳಾಗಿದೆ. ನೀವು ಕೇಳ್ತೀರಾ ಈ ವಾಯ್ಸ್ ಇಲ್ವಾ? ಇದು ಆಕ್ಚುಲಿ ನನ್ನ ಪ್ರಾಪರ್ ವಾಯ್ಸ್ ಅಲ್ಲ. ಈ ಒಂದು ಚಳಿ, ಗಾಳಿ, ಧೂಳು ಎಲ್ಲದಕ್ಕಾಗಿ ವಾಯ್ಸ್ ಎಲ್ಲ ಸ್ವಲ್ಪ ಹಾಳಾಗಿದೆ. ಇದು ಕ್ಯೂರ್ ಆಗಿ ಎಷ್ಟು ದಿನ ತೆಗಿಯುತ್ತೆ ಅಂತ ಗೊತ್ತಿಲ್ಲ. ನನ್ನ ಸ್ಪೀಡ್ ನೋಡಿ ಯಾವ ತರ ಹೋಗ್ತಿದೆ ಅಂತ. ನಡ್ಕೊಂಡು ಹೋಗ್ಬೋದು ಇದಕ್ಕಿಂತ. ಗೇರ್ ಚೇಂಜ್ ಮಾಡುವಾಗಿಲ್ಲ, ಚೇಂಜ್ ಮಾಡಿದ್ರೆ ಪ್ರೆಷರ್ ಕೊಡ್ಬೇಕಾಗುತ್ತೆ. ಇವಾಗ ಈ ತರ ಇರ್ಬೇಕಾದ್ರೆ ಪೆಡ್ಲಿಂಗ್ ಜಾಸ್ತಿ ಮಾಡ್ಬೇಕು. ಆಲ್ಮೋಸ್ಟ್ ಬಂದೆ. ನಾನ್ ಸ್ಟಾಪ್ ಅಪ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಅಪ್ಪೆ ಹೋಗು ದಾರಿ ಉದ್ದಕ್ಕೂ. ತುಂಬಾನೇ ಕಾನ್ಶಿಯಸ್ ಆಗಿರ್ಬೇಕು. ವೆಹಿಕಲ್ಸ್ ಎಲ್ಲ ಬರ್ತಿರುತ್ತೆ, ನೋಡ್ತಾನೆ ಹೋಗ್ತಾ ಇರ್ಬೇಕು. ಕೈಂಡ್ ಆಫ್ ಕ್ರೇಜಿ ಅಡ್ವೆಂಚರ್. ಹಿಂದ್ಗಡೆ ಮುಂದ್ಗಡೆಯಿಂದ ವೆಹಿಕಲ್ಸ್ ಬರ್ತಾನೆ ಇರುತ್ತೆ ನೋಡಿ. ಇಲ್ಲಿ ಇಲ್ಲೊಬ್ರು ಬರ್ತಿದ್ದಾರೆ ನೋಡಿ. ಕೋಕೋನೆಟ್ ಮತ್ತೆ ಎಲ್ಲ ಕಾಣ್ತಿದೆ. ಒಂದ್ ಸ್ವಲ್ಪ ಇಲ್ಲಿ ರೆಸ್ಟ್ ತೆಗಿಯುವ, ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿ ಹೋಗುವ. ಎಲ್ಲರೂ ಕುಡಿಯೋಣ ಅಂತ ಇಲ್ಲಿ ನಿಲ್ಸಿದೀನಿ ನೋಡಿ. ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ. ಇವಾಗಿಂದ ಎಷ್ಟಿರ್ಬೋದು ಮುಳ್ಳಯ್ಯನಗಿರಿಗೆ? ಅರೌಂಡ್ 8 kilometer ಇದೆ ಅಷ್ಟೇ. ಓಕೆ, ಒಂದು 5 kilometer ಬಂದೆ ಈಗ ನಾನು. 5 kilometer ಬರ್ಲಿಕ್ಕೆ ಅರ್ಧ ಗಂಟೆ ಜಾಸ್ತಿ ಆಯ್ತು ಏನೋ. ಹೈ ಪುಟ್ಟಿ, ಹಾಯ್ ಹಾಯ್. ಇನ್ನೂ ಒಂದು 9 kilometer ಇದೆ. ಫುಲ್ ಅಪ್ಪೆ ಇನ್ನು ಹತ್ತದು. ಇಲ್ಲಿ ಇವಾಗ ಒಂದು ಪವರ್ ಬ್ರೇಕ್ ತರ ಕೋಕೋನೆಟ್ ಎಲ್ಲಿರಲ್ಲ ಕುಡಿದು ಸ್ನಾಕ್ಸ್ ಯಾವ ತರ ಕ್ಯಾರಿ ಮಾಡ್ಕೊಂಡಿದೀನಿ ಅಂತ. ಇಲ್ಲಿ ಚಿಕ್ಕಿದೆ, ಚಿಕ್ಕಿ ಟ್ರೈ ಮಾಡೋಣ ಫಸ್ಟ್. ಚಿಕ್ಕಿ ನನಗೆ ತುಂಬಾ ಇಷ್ಟ. ಕಡಲಾಗಿ ಕಡಲೆ ಮಿಠಾಯಿ ಅಂತಾನು ಹೇಳ್ತಾರೆ ಇದನ್ನ. ಸೊ ನಾವು ಚಿಕ್ಕಿ ಅಂತ ಇದನ್ನ ಜಾಸ್ತಿ ಕರಿಯೋದು. ಮತ್ತೆ ಇದೀಗ ಖರ್ಜೂರ ಅಂತ ಇದನ್ನ ಹೇಳ್ತಾರೆ.
ಅದು ನನಗೆ ಲೈಕ್ ತುಂಬಾ. ಇದು ಖಾಲಿ ಆಗ್ಬೇಕಾದ್ರೆ ಒಂದು ಅಂಗಡಿ ಸಿಗ್ಲಿ, ಹೋಗೋ ದಾರಿಯಲ್ಲಿ ತಿಂತಾನೆ ಹೋಗೋದು. ಈಗ ಕ್ಯಾಲರೀಸ್ ಬರ್ನ್ ಆಗ್ತಾನೆ ಇದೆ ಇಲ್ಲಿ ಈಗ, ಸೊ ಅದರಿಂದ ಇಂಟೇಕ್ ಮಾಡ್ತಾನೆ ಇರಬೇಕು. ನಾನು ಹೋಗೋ ಸ್ಪೀಡ್ ನೋಡಿದ್ರೆ ಇಟ್ಸ್ ವೆರಿ ಸ್ಲೋ ಅಂತ ಹೇಳ್ಬೋದು. ನೋಡಿ ನಿಮಗೆ ಹಿಲ್ ಕಾಣ್ತಿರೋದು, ವಾ. ಆನ್ ಟಾಪ್ ಆಫ್ ದಟ್ ಇವಾಗ ನಾವು ಹೋಗ್ಲಿಕ್ಕಿದೆ ನೋಡಿ ಯಾವ ತರ ಕಾಣ್ತಿದೆ ಅಂತ. ಇಲ್ಲಿಂದ ಮುಳ್ಳಯ್ಯನಗಿರಿ 8 ಕಿಲೋಮೀಟರ್ಸ್. ಇಲ್ಲಿ ಲೆಫ್ಟ್ ತೆಗಿಬೇಕು, ಬೋರ್ಡ್ ಇದೆ. ಮುಳ್ಳಯ್ಯನಗಿರಿ ಹ್ಯಾವ್ ಟು ಟೇಕ್ ದಿಸ್ ರೋಡ್, ವರ್ಕ್ ಇನ್ ಪ್ರೋಗ್ರೆಸ್, ಹ್ಯಾವ್ ಟು ಗೋ ಸ್ಲೋ ಆಗಿ ಹೋಗೋಣ. ಹಿಂದ್ಗಡೆ ರೋಡ್ ಹೋದ್ರೆ ನಿಮಗೆ ದತ್ತಪೀಠ ಅಂತ, ಸೊ ಅಲ್ಲಿಗೆ ಹೋಗಿ ರೀಚ್ ಆಗ್ಬೋದು. ಇವಾಗ ಇದು ನಿಮ್ಮ ಡೈರೆಕ್ಟ್ ಮುಳ್ಳಯ್ಯನಗಿರಿ ತಗೊಂಡು ಹೋಗ್ತಿದೆ. ನೋಡಿ ರೋಡಲ್ಲಿ ಹೋಗ್ತಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಹಾಳಾಗಿದೆ ಮಾತ್ರ, ಸ್ಟಾರ್ಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ. ಅಲ್ಲಿ ಅಂದ್ರೆ ಸ್ಲೋ ತುಂಬಾ, ಇವಾಗ ತುಂಬಾನೇ ಸ್ಲೋ ಆಗ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ರೋಡ್. ಲಾರಿ ಬಂತು, ಬಾಯ್ ಬಾಯ್. ಡಸ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಧೂಳ್ ನೋಡಿ, ವೆಹಿಕಲ್ಸ್ ಮೂವ್ ಆದ್ರೆ ಧೂಳ್ ಬರುತ್ತೆ. ಆ ತರ ಇದೆ ರೋಡ್ ಮಾತ್ರ. ತುಂಬಾನೇ ನ್ಯಾರೋ, ತುಂಬಾನೇ ಕಾಶಿಯಸ್ ಅಲ್ಲಿ ಹೋಗ್ಬೇಕು. ಇಲ್ಲಿ ವೆಹಿಕಲ್ಸ್ ಎಲ್ಲ ಬರೋದು ನೋಡಿ ಆಲ್ಮೋಸ್ಟ್ ಈ ಒಂದು ಎಡ್ಜಿಗೆ ಬಂದು ರೀಚ್ ಆಗುತ್ತೆ. ಕಂಪ್ಲೀಟ್ಲಿ ಧೂಳಾಗಿದೆ, ರೋಡ್ ಸ್ವಲ್ಪ ಹಾಳಾಗಿದೆ, ಅದರಿಂದಾಗಿ ಕಂಪ್ಲೀಟ್ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ. ಇವಾಗ ಅರೌಂಡ್ 2:30 ಆಯ್ತು ಟೈಮ್. 3:30 ಎಲ್ಲ ಆಗ್ಬೋದು, ಹೇಳಕ್ಕಾಗಲ್ಲ. ನೋಡಿ ಯಾವ ತರ ಇದೆ ಅಂತ ರೋಡ್ ಇಲ್ಲಿ. ಅರೌಂಡ್ ನನ್ನ ಸ್ಪೀಡ್ ನೋಡಿ 6 km/h ಅಂತ ಇದೆ ಇಲ್ಲಿ. ಜಸ್ಟ್ ನಾನು 2 kilometers ಪಾಸ್ ಆಗಿದ್ದು ಅಷ್ಟೇ. 4 ಚಿಕ್ಕಿ ಖಾಲಿ ಆಯ್ತು. ಈ ರಾಜ್ಯದಲ್ಲಿ 4ನೇದು 4th one ಆಗಿದೆ. ಇದು 2 kilometers ಅಲ್ಲಿ ಎಲ್ಲ ಖಾಲಿ ಆಯ್ತು. ಇಲ್ಲಿ ರೋಡ್ ನೋಡಿ ಯಾವ ತರ ಇದೆ ಅಂತ. ಇದೆಲ್ಲ ತುಂಬಾನೇ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಈ ಒಂದು ರೂಟ್ ಅಲ್ಲಿ 70 ಬೇಕಾದ್ರೆ ಈ ತರ ರೋಡ್ ಅಲ್ಲಿ ಸಿಕ್ಕಿದ್ರೆ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಡ್ರೈವ್ ಡೆಡ್ ಸ್ಲೋ ಅಂತ. ನಾನು ಡೆಡ್ ಸ್ಲೋ ಅಲ್ಲ, ಅದರಿಂದ ಆ ಕಡೆ ಸ್ಲೋ ಅಲ್ಲಿ ಹೋಗ್ತಿದ್ದೀನಿ ಇದೀಗ. ನೋಡಿ ಇಲ್ಲಿ ಗುಡ್ಡ ಕಾಣ್ತಿದೆ ನಿಮಗೆ ಆನ್ ಟಾಪ್ ಅಲ್ಲಿ. ಆನ್ ಟಾಪ್ ಇವಾಗ ರೀಚ್ ಆಗ್ಲಿಕ್ಕಿದೆ. 5 kilometers ಇರ್ಬೋದು, ಮೇ ಬಿ 5-6 ಅಡೋಣ. ನೋಡಿ ಇಲ್ಲಿ ಹೋಗ್ತಿದ್ದೀನಿ, ಕೈಂಡ್ ಆಫ್ ನ್ಯಾರೋ ರೋಡ್. ಒಂದು ಕಾರ್ ಬರ್ತಿದೆ, ಸೊ ಎಡ್ಜಲ್ಲಿ ಹೋಗ್ಬೇಕಿಲ್ಲ ನಾನೀಗ. ವೆಹಿಕಲ್ಸ್ ಬರ್ತಾನೆ ಇದೆ, ಬಟ್ ಅವ್ರು ಆನ್ ಹೊಡಿತಿದ್ದಾರೆ, ಅದರಿಂದಾಗಿ ಫೈನ್ ಅಂತ ಹೇಳ್ಬೋದು. ಆಗ ನೋಡಿ ಘಾಟ್ ಸೆಕ್ಷನ್. ಸೊ ಇಲ್ಲಿ ನೋಡಿ ವೆಹಿಕಲ್ಸ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಆ ಕಡೆ ತಿರ್ಗಿ ನೋಡಿದ್ರೆ ಒಂದು ಡೀಪ್ ಇದೆ ಅಲ್ಲಿ ಮಾತ್ರ. ಇಲ್ಲಿಂದ ಹಾರಿದ್ರೆ ಚಿಕ್ಕಮಗಳೂರು ಸಿಟಿಗೆ ಹೋಗಿ ರೀಚ್ ಆಗ್ತೀವಿ, ಬಟ್ ಹಾರೋದು ಬೇಡ, ಸೈಕಲ್ ಅಲ್ಲಿ ಹೋಗುವ. ಅಲ್ಲಿ ನೋಡಿ ಫ್ರೆಶ್ ಆಗಿ ನೀರು ಬರ್ತಿದೆ. ಸೈಕ್ಲಿಂಗ್ ಮಾಡ್ತಿರ್ಬೇಕಾದ್ರೆ ಈ ತರ ನೀರು ನೋಡ್ಬೇಕಾದ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತ ಹೇಳೋ. ಬಟ್ ಮಳೆ ಬಂದ್ರಲ್ಲ ಮಾತ್ರ. ಅಲ್ಲಿ ನೋಡಿ ಚಿಕ್ಕಮಗಳೂರು ಸಿಟಿ ಅನ್ನೋ ಒಂದು ಈ ಸೈಡ್ ಅಲ್ಲಿ ಕಾಣ್ತಿದೆ, ಬಟ್ ಕ್ಯಾಮರಾದಲ್ಲಿ ಯಾವ ತರ ಕಾಣ್ತಿದೆ ಅಂತ ಗೊತ್ತಿಲ್ಲ. ಕಾರ್ಸ್ ಎಲ್ಲ ಬರ್ತಿದೆ, ರೋಡ್ ನೋಡಿ ಎಷ್ಟು ನೇರ ಆಗಿದೆ ಅಂತ. ಆ ಕಾರ್ ಬರ್ತಿದೆ, ನನಗೆ ಸ್ಪೇಸೇ ಇಲ್ಲ ತರ. ಎರಡೆರಡು ಕಾರ್ ಆ ಕಡೆ ಬಂದ್ರೆ ಅಲ್ಲೇ ಬ್ಲಾಕ್ ಆಗುತ್ತೆ. ತುಂಬಾ ಜನರು ಸೈಕ್ಲಿಸ್ಟ್ ಅಲ್ಲಿ ಬರ್ತಿರ್ತಾರೆ, ಲೈಕ್ ಆನ್ ಟಾಪ್ ಅಲ್ಲಿ ಹೋಗ್ತಿರ್ತಾರೆ. ಬಟ್ ಎಕ್ಸ್ಪೆಕ್ಟೇಷನ್ ತರ ಯಾರೆಲ್ಲ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನನ್ನಲ್ಲಿ ನೋಡಿ ಲಗೇಜ್, ಫ್ರಂಟಲ್ ಮ್ಯಾಟ್ರೆಸ್ ಇದೆ, ಬ್ಯಾಕ್ ಅಲ್ಲಿ ಬ್ಯಾಗ್ ಇದೆ. ನಾನು ಕ್ಯಾರಿ ಮಾಡ್ತಾ ಆನ್ ಟಾಪಿಗೆ ರೀಚ್ ಆಗ್ತಾ ಇರೋದು. ಅದರಿಂದಾಗಿ ಸ್ವಲ್ಪ ಪವರ್ ಜಾಸ್ತಿನೇ ಇಡಬೇಕಾಗುತ್ತೆ. ನೋಡಿ ಓ ಮೈ ಗಾಡ್, ಒಂದು ಟೀಮ್ ಎಲ್ಲ ಬಂದು ಸೈಕ್ಲಿಂಗ್ ಮಾಡ್ತಾ ಬಂದಿರಲ್ಲ ಈ ಒಂದು ರೂಟ್ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡಿ ಯಾವ ತರ ಕಾಣ್ತಿದೆ ಅಂತ. ವೆಸ್ಟರ್ನ್ ಘಾಟ್ಸ್ ಬ್ರೋ ದಿಸ್ ಒನ್. ನ್ಯಾರೋ ರೋಡ್, ಎರಡು ಗಾಡಿ ಎಲ್ಲ ಕಡೆಯಿಂದ ಬರ್ತಿದೆ. ನೋಡಿ ಯಾವ ತರ ಇದೆ ಅಂತ. ನಿಮ್ಗೆ 5 ಹೇರ್ ಪಿನ್ ಕರ್ವ್ ಸಿಗುತ್ತೆ. ಅದರಲ್ಲಿ ಫಸ್ಟ್ ಹೇರ್ ಪಿನ್ ಕರ್ವ್ ಆಗಿದೆ, ಇದು ಟ್ಯಾಕಲ್ ಮಾಡಿ ಆಯ್ತು. ಇನ್ನು 4 ಇದೆ. ಇವನ್ ಅಲ್ಲಿ ಬೈಕ್ಸ್ ಸ್ಟ್ರಗಲ್ ಮಾಡ್ತಿದ್ದೆ ಅಪ್ಪತ್ಲಿಕ್ಕೆ. ಅಲ್ಲಿ ಹಿಂದ್ಗಡೆ ನೋಡಿ, ಅಲ್ಲಿ ಹಿಂದ್ಗಡೆ ನೋಡಿ, ಆ ಕಡೆ ನೋಡಿ, ಮೇಲ್ ನೋಡಿ ಗುಡ್ಡ ಕಾಣ್ತಿರೋದು. ಆಲ್ಮೋಸ್ಟ್ ಟಾಪ್ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿ 4-5 ಎಷ್ಟು ಇದೆ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀನಿ ಅಂತ ಆಗ್ತಿದೆ. ಈ ಕಡೆಯಿಂದ ವೆಹಿಕಲ್ಸ್ ಬರ್ತಿದೆ. ಒಂದು ಆಂಕ್ ಹೇಳ್ತು ಓಕೆ ಬರ್ತಿದೆ. ಒಂದು ಈ ಎಡ್ಜಲ್ಲಿ ಹೋಗ್ಬೇಕೀಗ. ನನ್ನ ಪಕ್ಕದಲ್ಲಿ ಇವಾಗ ಪಾಸ್ ಆಗ್ತಾರೆ ನೋಡಿ. ಸೆಕೆಂಡ್ ಹೇರ್ ಪಿನ್ ಕರ್ವ್. ಸ್ವಲ್ಪ ಶಾರ್ಟ್ ಅಲ್ಲೇ ಟ್ರೈ ಮಾಡುವ. ಶಾರ್ಟ್ ಅಲ್ಲಿ ಟ್ರೈ ಮಾಡಿದ್ರೆ ಗೇರ್ ಚೇಂಜ್ ಮಾಡಬೇಕಾಗಿ ಇಲ್ಲ, ಸ್ವಲ್ಪ ಪ್ರೆಷರ್ ಆಗ್ತದೆ. ಶಾರ್ಟ್ ಬೇಡ, ಇನ್ನು ಲಾಂಗ್ ಅಲ್ಲೇ ಟ್ರೈ ಮಾಡೋಣ. ದಟ್ಸ್ ಅ ಬಿಟ್ ಶಾರ್ಪ್ ಅಂತ ಹೇಳ್ಬೋದು. ನೀರು ಸಿಗುವ ಒಂದು ಏರಿಯಾ ಇದೆಯಲ್ವಾ, ಆ ಒಂದು ಏರಿಯಾ ರೀಚ್ ಆಗ್ಬೇಕಾದ್ರೆ ಕೋಲ್ಡ್ ವೆದರ್ ತರ ಫೀಲ್ ಆಗೋದು. ಮತ್ತೆ ಬಿಸಿಲಾಗ್ತಿದೆ, ಬಿಸಿ ತರ ಆಗ್ತಿದೆ. ಸ್ವಲ್ಪ ರೋಡ್ ವೈಡ್ ಆಗಿ ಕಾಣ್ತಿದೆ. ನೋಡೋಣ. ಇಲ್ಲಿಯ ರೋಡ್ ನೋಡ್ಲಿಕ್ಕೆ ಎಲಾಸ್ಟಿಕ್ ತರ ನೋಡಿ. ಒಂದ್ ಕಡೆ ಅಗಲ ಇರುತ್ತೆ, ಒಂದ್ ಕಡೆ ಸಣ್ಣದಾಗಿರುತ್ತೆ, ಮತ್ತೆ ಎಲ್ಲ ಅಗಲ ಇರುತ್ತೆ. ರೋಡ್ ಅಲ್ಲಿ ಆ ಒಂದು ಫ್ಲೋ ಅಲ್ಲಿ ನಾವು ಹೋಗಿದ್ರೆ ಆಗಲ್ಲ, ನೋಡ್ತಾನೆ ಹೋಗ್ಬೇಕು ಈ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಯಾವ ತರ ದೊಡ್ಡ ಗುಂಡಿಯಾಗಿ ಒಂದೊಂದು ಮನೆ ಕಾಣ್ತಿದೆ ಇಲ್ಲಿ. ಬಟ್ ಚಿಕ್ಕಮಗಳೂರು ಸಿಟಿ ಮಾತ್ರ ಪ್ರಾಪರ್ ಆಗಿ ಕಾಣ್ತಿಲ್ಲ. ಮೇ ಬಿ ಆ ಕಡೆ ಈ ಕಡೆ ಯಾವ್ದೋ ಒಂದು ಸೈಡ್ ಅಲ್ಲಿ ಆಗಿರ್ಬೋದು. ಅಲ್ಲಿ ನಿಮಗೆ ರೋಡ್ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಅದೊಂದು ಹೇರ್ ಪಿನ್ ಕರ್ವ್ ಇಲ್ಲಿಂದ ನೋಡ್ಬೋದು ನಮಗೆ. ಮತ್ತೆ ಇಲ್ಲೊಂದು ಹೇರ್ ಪಿನ್ ಕರ್ವ್ ಬಂತು ನೋಡಿ. ಥರ್ಡ್ ಹೇರ್ ಪಿನ್ ಕರ್ವ್ ಇವಾಗ ನಾವು ಟ್ಯಾಕಲ್ ಮಾಡ್ತಿದೀವಿ. ಲಾರಿ ಕಟ್ ಹೊಡಿಯೋ ನಾನು ಲಾಂಗ್ ಅಲ್ಲಿ ಕಟ್ ಹೊಡಿತಿದ್ದೀನಿ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಟಾಪ್, ಮೇ ಬಿ ಅದೇ ಆಗಿರ್ಬೋದು, ನೋಡೋಣ. ಬಟ್ ಅದಲ್ಲ, ಅಲ್ಲಿಂದನೂ ಹೋಗ್ಬೇಕು ಆ ಕಡೆ. ಇಲ್ಲೊಂದು ರೋಡ್ ನೋಡಿ ಯಾವ ತರ ಇದೆ ಅಂತ. ಮೇಲೆ ನೋಡಿ ರಾಕ್ ಯಾವ ತರ ಚೆನ್ನಾಗಿ ಕಾಣ್ತಿದೆ ಅಂತ. ತುಂಬಾ ನ್ಯಾರೋ ರೋಡ್. ಆ ಕಡೆ ನೋಡಿದ್ರೆ ಗುಂಡಿ, ಹೆಡ್ಜ್ ಇಲ್ಲ, ಗ್ರಿಪ್ ಇಲ್ಲ, ಏನಿಲ್ಲ. ಯಾವ್ದೋ ವೆಹಿಕಲ್ಸ್ ಬಂದ್ರೆ ಆನ್ ಹೊಡಿತಾನೆ ಇರ್ತಾರೆ. ಸೊ ನಾನು ಹೊಡಿಯೋಣ ಬನ್ನಿ. ಇದು ಎಲ್ಲಿ ತನಕ ಎಫೆಕ್ಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಕೇಳಿಸ್ಬೋದು. ಹಿಂಗಡಿಂದ ವೆಹಿಕಲ್ ಬರ್ತೀವಿ ನೋಡಿ, ಅವ್ರು ನೋಡಿತಾನೆ ಬರ್ತಾರೆ. ಮುಳ್ಳಯ್ಯನಗಿರಿ 3 kilometers, 3:11 ಐತಿ ಇವಾಗ. ಅರೌಂಡ್ 3:30 ಆಗ್ಬೋದು ಇವಾಗ ಅಲ್ಲಿಗೆ ರೀಚ್ ಆಗ್ಬೇಕಾದ್ರೆ. ಕ್ರೇಜಿ ಲೆವೆಲ್ ಅಪ್ ಬಂದಿದೆ ಈಗ. ಗೈಸ್ ನನ್ನ ಸೈಕಲ್ ಅಲ್ಲಿ ನೋಡಿ ಹೇಗಿದೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದ್ಯಾ? ಇಲ್ಲಿಂದ ಅರೌಂಡ್ 2 kilometers ಅಷ್ಟಿದೆ ಮುಳ್ಳಯ್ಯನಗಿರಿ ಟಾಪ್ ಇವಾಗ ರೀಚ್ ಆಗ್ಬೇಕಾದ್ರೆ. ಈ 70 ಟೈಪ್ ನೋಡಿ ಯಾವ ತರ ಅಂತ. ಈ ತರ ಬಂದು ಈ ತರ ಹೋಗಿ ಆ್ಯಂಡ್ ಆಗಿ ಜಸ್ಟ್ ಲೈಕ್ ದಿಸ್ ಮಾಡಿ ಇಲ್ಲಿಂದ ಮತ್ತೆ ಅಗೇನ್ ಟ್ಯಾಕಲ್. ಸೊ ದಿಸ್ ಹೌ ಥಿಂಗ್ಸ್. ಅಂಕಲ್ ಅಲ್ಲಿ ನಿಮಗೆ ಟಾಪ್ ಅಲ್ಲಿ ನೋಡ್ಬೋದು ವೆಹಿಕಲ್ಸ್ ಎಲ್ಲ ಬರ್ತಿದೆ. ಆ ಗುಡ್ಡದ ಆ ಕಡೆ ಆಗಿದೆ ಮುಳ್ಳಯ್ಯನಗಿರಿ ಪೀಕ್ ಇರೋದು. ನೋಡಿಲಿ ರೋಡಲ್ಲಿ ಕೆಲಸ ಆಗ್ತಾನೆ ಇದೆ. ಸೊ ಅದರಿಂದಾಗಿ ಪಬ್ಲಿಕ್ ನ ಅಲೋ ಮಾಡ್ತಿಲ್ಲ ಜೀಪಲ್ಲಿ ಮಾತ್ರ ಹೋಗ್ಲಿಕ್ಕೆ. ನೋಡಿ ಅಲ್ಲಿ ಕ್ರೇಜಿ ಲೆವೆಲ್ ಅಪ್ ಯಾವ ತರ ಇದೆ ಅಂತ. ಸಿಂಕಡಿ ಬಂದ ಮೇಲೆ ಬ್ರೋ ಒಂದು ಕ್ರೇಜಿ ಅಪ್ ಆಗ್ತದೆ. ಆ ಕಡೆಯಿಂದ ರೈಟ್ ಸೈಡಲ್ಲಿ ಜೀಪ್ ಹೋಗ್ತಿದೆ. ಲೆಫ್ಟಲ್ಲಿ ನೋಡಿ ಎಡ್ಜೇ ಇಲ್ಲ ಬ್ರೋ. ಜಸ್ಟ್ ಏನಾದ್ರು ಆ ಕಡೆ ಈ ಕಡೆ ಆದರೆ
ಚಿಕ್ಕಮಂಗ್ಳೂರಲ್ಲಿ ರೀಚ್ ಆಗ್ತೀವಿ ನಾವು ಕಂಪ್ಲೀಟ್ಲಿ. ಆ ಕಡೆ ನೋಡಿ ಇವಾಗ ಒಂದು ಇದು ನೆಕ್ಸ್ಟ್ ಲೆವೆಲ್ ಕ್ಲೈಮ್ ಇದೆ. ಫುಲ್ ಗೇರ್ ಎಲ್ಲ ಇದು ಮಾಡಿದೀನಿ. ಈ ತರ ಮ್ಯಾಸಿವ್ ಅಪ್ ಅಂತಾನೆ ಹೇಳ್ಬೋದು. ನೋಡಿ ಯಾವ ತರ ಹತ್ತಿದೀನಿ ಅಂತ ಕೈಂಡ್ ಆಫ್ ಬೆಂಡ್ ಮಾಡಿ. ಓ ನೋ ಐ ಕಾಂಟ್. ಐ ಥಿಂಕ್ ಆಲ್ಮೋಸ್ಟ್ 4 ಹೇಪಿನ್ ಕರ್ವ್ ಟ್ಯಾಕಲ್ ಮಾಡಿದ್ದೆ, ಬಟ್ ದ 5th ಒನ್ ಅಲ್ಲಿ ಐ ಹ್ಯಾಡ್ ಟು ಗಿವ್ ಅಪ್. ನೋಡಿ ಯಾವ ಥರ ಇದೆ ಅಂತ. ನನ್ನ ಚೈನ್ ಆಲ್ಮೋಸ್ಟ್ ವರ್ಕ್ ಮಾಡೋಕ್ಕೆ ಸ್ಟಾಪ್ ಆಯಿತು. ಆ ಕಡೆ ಈ ಕಡೆ ಅಂತೆಲ್ಲ ಮಾಡಿದೆ. ಜೀಪ್ ಬಂದು ಸಡನ್ ಆಗಿ ಏನು ಮಾಡೋಕ್ಕಾಗಲ್ಲ, ಗಿವ್ ಅಪ್ ಮಾಡಬೇಕಾಗಿ ಬಂತು. ಕ್ರೇಜಿ ಲೆವೆಲ್ ಒಬ್ರು ಒಂದೇ ಫೋರ್ಸಲ್ಲಿ ನಿಮಗೆ ಅಪ್ ಸಿಗ್ತಿದೆ ನೋಡಿ. ಇದೊಂದು ಜಾ ಡ್ರಾಪಿಂಗ್ ಹೇಪಿನ್ ಕರ್ವ್ ಅಂತ ಹೇಳ್ಬೋದು. ಅಲ್ಲಿ ತನಕ ಸೈಕಲ್ ಪುಷ್ ಮಾಡೋಣ, ಅಲ್ಲಿಂದ ಹೋಗೋಣ ಬನ್ನಿ. ನಿಮ್ಮಲ್ಲಿ ಯಾರಾದರೂ 5th ಹೇಪಿನ್ ಕರ್ವ್ ಟ್ಯಾಕಲ್ ಮಾಡಿರೋದಿದ್ರೆ ಜಸ್ಟ್ ಕಮೆಂಟಲ್ಲಿ ಒಂದು ಮೆನ್ಷನ್ ಮಾಡಿ. ಬಿಗ್ ಸಲ್ಯೂಟ್ ಫಾರ್ ಯು ಅಂತ ಹೇಳ್ಬೋದು. ಇನ್ಕ್ರೆಡಿಬಲ್ ಅಪ್ಪ ಇದೆ ನೋಡಿ. ಇಲ್ಲಿ ಈ ರೋಡ್ ಕಾಣ್ತಿದೆ, ಇನ್ನೊಂದು ರೋಡ್ ಎಷ್ಟು ಕೇಳಕ್ಕೆ ಕಾಣ್ತಿದೆ ನೋಡಿ. ಇವನ್ ಚಾರ್ಮಾಡಿ ಘಾಟಲ್ಲಿ ಸಹ ಈ ಥರ ಇಲ್ಲ. 5th ಹೇಪಿಂಗ್ ಕರ್ವ್ ದಟ್ ವಾಸ್ ಇನ್ಕ್ರೆಡಿಬಲ್. ಒಂದೇ ಫೋರ್ಸಲ್ಲಿ ಈ ಥರ ಇದೆ ಅಪ್. ಇವಾಗ ನೋಡಿ ಆ ಹೇಪಿಂಗ್ ಕರ್ವ್ ಪಾಸ್ ಆಗಿದಾಗ ಇನ್ನೊಂದು ದೊಡ್ಡ ಅಪ್ ಸಿಗುತ್ತೆ. ಕಂಪ್ಲೀಟ್ಲಿ ಗೇರ್ ಎಲ್ಲ ಚೇಂಜ್ ಮಾಡಿ ಫಸ್ಟ್ ಗೇರ್ ಅಲ್ಲಿ ಬಂದೆ. ಸೊ ಅಪ್ ಹತ್ತು ಅದನ್ನೂ ಫಸ್ಟ್ ಗೇರ್ಲಿ ಹತ್ಸ್ಬೋದಿತ್ತೇನೋ, ಬಟ್ ನಾನು ಗೇರ್ ಚೇಂಜ್ ಮಾಡಿರಲಿಲ್ಲ. ಸೊ ಇಲ್ಲಿ ನೋಡಿ ಸಡನ್ ಆಗಿ ಗೇರ್ ಚೇಂಜ್ ಮಾಡೋಕ್ಕೂ ಆಗಿಲ್ಲ. ಇಲ್ಲಿ ನೋಡಿ ರೋಡ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬಾನೇ ಡೇಂಜರಸ್ ಅಂತ ಹೇಳ್ಬೋದು. ನೋಡಿ ಇನ್ನೊಂದು ಯಾವ ಥರ ಇದೆ ಅಂತ, ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ನೋಡಿ ನನ್ನ ಫೇಸ್ ಎಲ್ಲ ಯಾವ್ತಿದೆ ಅಂತ, ಯಾವ ಥರ ಇದೆ ಅಂತ ಮಾತಾಡೋಕೆ ಹೋಗ್ತಿಲ್ಲ. ಇಲ್ಲಿ ನೋಡಿ ಯಾವ ಥರ ಬರ್ತಿದೆ ಅಲ್ಲಿ ವೆಹಿಕಲ್ಸ್ ಎಲ್ಲ. ಟಫ್ ಆಗಿದೆ, ತುಂಬಾನೇ ಇನ್ಕ್ಲೈನ್ ಇದೆ. ಇಷ್ಟು ದೊಡ್ಡ ಅಪ್ ಇದ್ದು ನಾನು ಫಸ್ಟ್ ಗೇರಲ್ಲಿ ಇದ್ದೀನಿ. ಸ್ಟಿಲ್ ನೋಡಿ ರೋಡಲ್ಲಿ ನಾನು ಆ ಕಡೆ ಹೋಗ್ತಿದ್ದೀನಿ. ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಿಂದ್ಗಡೆ ನೋಡಿ ಯಾವ ಥರ ಇದೆ ಅಂತ, ಅಲ್ಲಲ್ಲಿ ನೋಡಿ ಯಾವ ಥರ ಸೀನ್ರಿ ಕಾಣ್ತಿದೆ ಅಂತ. ಆ ಟಾಪಿಕ್ ರೀಚ್ ಆಗಕ್ಕೆ ಇದೆ ಮ್ಯಾಸಿವ್ ಇದೆ ಲಾಸ್ಟ್ ಅನ್ಸುತ್ತೆ. ಹಿಂದ್ಗಡೆ ಒಂದು ವೆಹಿಕಲ್ ಬಂತು, ಹಿಂದ್ಗಡೆಯಿಂದ ಜೀಪ್ ಬಂತು. No way bro, this is massive. Look here, just look back. ಇಲ್ಲಿ ಮಧ್ಯದಲ್ಲಿ ಈ ತರ ರೋಡ್ ಆದ್ರೆ ಹೌದು ಜೀಪ್ ಮಾತ್ರ ಬರಬೇಕು. ಸೈಕಲ್ ಬರ್ತಿದೆ, ಹತ್ತಿದ್ದೀನಿ. ಈ ತರ ಯಾವ ವಿಂಕ್ಲಿ ನನಗೆ ಸಿಕ್ಕಿರಲಿಲ್ಲ. ಸೊ I'm gonna conquer this ಮುಳ್ಳಯ್ಯನಗಿರಿ ಪೀಕ್. Oh my gosh. ಅಲ್ಲಿ ನೋಡಿ ಸರ್, ನೋಡಿ ಯಾವ ಥರ ಹೋಗ್ತಿದ್ದೀನಿ ಅಂತ. ಸೈಕ್ಲಿಂಗಲ್ಲಿ ಪ್ಲಸ್ ವ್ಲಾಗಿಂಗ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಎಕ್ಸ್ಟ್ರಾ ಎನರ್ಜಿ ಹೋಗ್ತಿದೆ. ನನ್ನ ವಾಯ್ಸ್ ಎಲ್ಲ ಹೋಗ್ತಾ ಬಂತು. ಮೈ ಗಾಸ್ ಎಷ್ಟು ಬಿಸಿಲಿದೆ, ಬಟ್ ಸ್ಟಿಲ್ ಒಂಥರ ಕೂಲಾಗಿ. ಓ ಮೈ ಗಾಸ್, ಅಲ್ಲಿ ನೋಡಿ ಐ ಆನ್ ಟಾಪ್ ಆಫ್ ಮುಳ್ಳಯ್ಯನಗಿರಿ ಪೀಕ್. ಎಲ್ಲ ಹತ್ತಿದ್ದಾರೆ ಆ ಪೀಕ್. ದ್ಯಾಟ್ ಈಸ್ ಮುಳ್ಳಯ್ಯನಗಿರಿ ಪೀಕ್. ಓ ಮೈ ಗಾಸ್, ಅಲ್ಲಿಗೆ ಸೈಕ್ಲಿಂಗ್ ಮಾಡಿ ಬಂದಿದ್ದ. ನೋ ವೇ ಬ್ರೋ, ದಿಸ್ ಈಸ್ ಗೋನಾ ಬಿ ಕ್ರೇಜಿ. ಓಹ್ ಇಲ್ಲಿ ನೋಡಿ, the highest peak of Karnataka, the second highest peak of South India, and I am here now and I explored entire South India. It's been around 4,500 kilometers in just 54 days. I can't believe this one. ನನಗೂ ಬಿಡಿ ಮಾಡೋಕ್ಕಾಗ್ತಿಲ್ಲ. ನನಗೆ ಗೊತ್ತಿಲ್ಲ ಇದು ಹೇಗಾಯಿತು ಅಂತ, ಬಟ್ ನನ್ನ ಪೇರೆಂಟ್ಸ್, ನಮ್ಗೆ ಬೇಕಾದವರು, ಅವರೆಲ್ಲರದ್ದು ಪ್ರಾರ್ಥನೆಯಿಂದ, ನಿಮ್ಮಂಥವ್ರು ಒಳ್ಳೆ ಜನರ ಪ್ರಾರ್ಥನೆಯಿಂದ ಮಾತ್ರ ಇಲ್ಲಿಗೆ ಬಂದು ನನಗೆ ರೀಚ್ ಆಗಲಿಕ್ಕಾಯಿತು. ಇಟ್ಸ್ ಕೈಂಡ್ ಆಫ್ ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಅಂದರೆ ಬಂದಿದ್ದೀನಿ ಆಲ್ರೆಡಿ ನಾನು ಇಲ್ಲಿಗೆ, ಬಟ್ ಸೈಕಲಲ್ಲಿ ಸೌತ್ ಇಂಡಿಯಾ ಎಲ್ಲ ಕಂಪ್ಲೀಟ್ ಕವರ್ ಮಾಡಿ ಇಲ್ಲಿಗೆ ಬಂದು ರೀಚ್ ಆಗ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ದ್ಯಾಟ್ ಈಸ್ ಅ ಕೈಂಡ್ ಆಫ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತ ಹೇಳ್ಬೋದು. ಅಲ್ಲಿ ಟಾಪಲ್ಲಿ ಕರ್ನಾಟಕ ಫ್ಲ್ಯಾಗ್ ಹಾಡ್ತಿದೆ. ಸೊ ಇಲ್ಲಿ ಕನ್ನಡ ಫ್ಲ್ಯಾಗ್ ಇದೆ ನೋಡಿ. ಇದು ಸೌತ್ ಇಂಡಿಯಾ ಎಲ್ಲ ಕಂಪ್ಲೀಟ್ ಸುತ್ತ ಬಂದಿರೋಂಥ ಫ್ಲ್ಯಾಗ್, ಜಸ್ಟ್ ನಾಟ್ ಎ ನಾರ್ಮಲ್ ಫ್ಲ್ಯಾಗ್. ಇದು ನಾವು ಜೀವನದಲ್ಲಿ ನಮಗೊಂದು ಮಾಡಬೇಕಂತ ಹಠ ಇಟ್ಕೊಂಡ್ರೆ ನಮಗೆ ಏನು ಬೇಕಾದ್ರೂ ಮಾಡ್ಬೋದು. ಫೈನಲಿ ಆನ್ ಟಾಪ್ ಆಫ್ ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗಾಯಿತು. ಸೊ ಲಾಸ್ಟ್ 54 ಡೇಸಿಂದ ಸೌತ್ ಇಂಡಿಯಾ ಅಂತ ಹೇಳಿ ಎಂಟೈರ್ ಲೈಕ್ ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಗೋವಾ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೊ 4,500 ಕಿಲೋಮೀಟರ್ಸ್ ಲಾಸ್ಟ್ 54 ಡೇಸಲ್ಲಿ ಅಲ್ಕಾಂತರ ಸೈಕಲಲ್ಲಿ ಫಿನಿಶ್ ಮಾಡಲಿಕ್ಕಾಯಿತು. ಇವಾಗ ನನ್ನ ಪಾಪ ಮತ್ತು ನಮ್ಮ ಅಮ್ಮ ಇಲ್ಲಿದ್ದಾರೆ, ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ನನ್ನ ಕಸಿನ್ ಬ್ರೋ ಮಿಸ್ಟರ್ ಅಶ್ರಾಮ್. ಬಾಪ ಹೇಗೆ ಅನಿಸ್ತಿದೆ? ನಮಸ್ಕಾರ. ಹೋದ ತಿಂಗಳು 2ನೇ ತಾರೀಕಿಗೆ ವಿಧಾನಸೌಧದಿಂದ ಎಲ್ಲರೂ ಸ್ವಾಗತ ಮಾಡಿ ಅವನನ್ನು ಕಳಿಸಿಕೊಟ್ಟಿದ್ದಾರೆ. ಅದ್ರ ದಾರಿ ಉದ್ದಕ್ಕೂ ದೇವರದಿಂದ ಎಲ್ಲರೂ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅನುಕೂಲ ಮಾಡಿಕೊಟ್ಟ ಎಲ್ಲರಿಗೂ ಕೃತಜ್ಞತೆ ಪೂರ್ತಿ ಮಾಡಿಕೊಟ್ಟ ದೇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅಂಡ್ ಮಾಮ್, ಎನಿಥಿಂಗ್ ಫ್ರಮ್ ಯುವರ್ ಸೈಡ್? ಈಗ ಜನರಲ್ಲಿ ಅವ್ರಿಗೆ ಮುಂದಿನ ಇದಕ್ಕೆ ಒಂದು ಸ್ಫೂರ್ತಿಯಾಗಿರುತ್ತೆ. ಇದಕ್ಕಿಂತ ಒಳ್ಳೇದೊಂದು ಇದು ಮಾಡೋಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕ ಮುಳ್ಳಯ್ಯನಗಿರಿ ಪೀಕ್ ನೋಡಿ, ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಹೋಗ್ಲಿಕ್ಕಿದೆ, ಇಲ್ಲಿ ಸೈಕಲ್ ಹೋಗಲ್ಲ ಮಾತ್ರ. ಸೊ ಮೈ ಸಿಸ್ಟರ್ಸ್ ಅಂಡ್ ಮೈ ಮಾಮ್ ಹಿಂದ್ಗಡೆಯಿಂದ ಬರ್ತಿದ್ದಾರೆ. ದಿಸ್ ಇಸ್ ಮೈ ಲಾಸ್ಟ್ ಡೆಸ್ಟಿನೇಷನ್ ಬ್ರೋ. ಯಾರನ್ನ ಇನ್ವೈಟ್ ಮಾಡಿಲ್ಲ, ಜಸ್ಟ್ ನಮ್ಮ ಮನೆಯವರು ಮಾತ್ರ ಇರೋದು. ತುಂಬಾ ಜನ ಇನ್ವೈಟ್ ಮಾಡಬೇಕು, ಫ್ರೆಂಡ್ಸ್, ಫ್ಯಾಮಿಲೀಸ್ ಅಂತೆಲ್ಲ ಇತ್ತು. ಬಟ್ ನನ್ನ ಫ್ರೆಂಡ್ ಹಿ ಜಸ್ಟ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಆ ರೀಸನ್ ಇಂದ ಸೊ ನಾವು ಸೆಲೆಬ್ರೇಷನ್ ಮಾಡಿದ್ರೆ ಸರಿಯಲ್ಲ ಅದು. ಸೊ ಬನ್ನಿ, ಮೇಲೆ ರೀಚ್ ಆಗ್ತಿದ್ದೀನಿ. ರಾಫಿ, ಹೌ ಯು ಫೀಲಿಂಗ್ ನಾವ್? Finally you made it, bro. Proud of you. Thank you so much. My mom, she is sitting there. She is totally tired. Fit India first ಅವ್ರಿಗೆ ನಾವು ಕಳಿಸ್ಬೇಕೀಗ. ಉಮ್ಮ ಸ್ವಲ್ಪ ಮೇಲೆ ಹೋಗ್ಲಿಕ್ಕಿದೆ. ಹೌ ಯು ಫೀಲಿಂಗ್ ನಾವು? ಇವಾಗಲೇ ಟೈರ್ಡ್ ಆಗಿದ್ದೀರಾ? ಎಂದೇ ಬಿಸಿಯಾ? ಮಾತಾಡ್ದೇನಾ ಪಚಿತ್ತ? ಆಲ್ಮೋಸ್ಟ್ ಐ ಆನ್ ಟಾಪ್ ಆಫ್ ದ ಹಿಲ್. ಫೈನಲಿ ಐ ಆನ್ ಟಾಪ್ ಆಫ್
ದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ, ಮುಳ್ಳಯ್ಯನಗಿರಿ ಪೀಕ್. ಸೊ ಫೈನಲಿ ಟಾಪಿಗೆ ಬಂದು ರೀಚ್ ಆಗಿದ್ದೀನಿ. ಅಲ್ಲಿ ಕಾಂತಿದೆಯಲ್ಲ ಕರ್ನಾಟಕ ಫ್ಲ್ಯಾಗ್ ಹಾಡ್ತಾನೆ ಇದೆ. ಸೊ ಅಲ್ಲಿ ನೋಡಿ ಕಂಪ್ಲೀಟ್ ಯಾವ ಥರ ಇದೆ ಅಂತ. ಸೊ ಅಲ್ಲಿಂದ ಇಲ್ಲಿ ತನಕ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿ ಬೆಲ್ಗಾಮ್, ಗೋವಾ, ಕನ್ಯಾಕುಮಾರಿ ಆ್ಯಂಡ್ ಚೆನ್ನೈ, ಹೈದ್ರಾಬಾದ್ ಅಂತಲೇ ಹೇಳಿ ಇವತ್ತು ಇಲ್ಲಿಗೆ ಬಂದು ರೀಚ್ ಆಗಿದ್ದೀನಿ. ಕೈಂಡ್ ಆಫ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತ ಹೇಳ್ಬೋದು. ಹೈಯೆಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ರೀಚ್ ಆಗಿದ್ದೀನಿ, ಲೋಯೆಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ಬೀಚ್ ಕಡೆನೂ ಹೋಗಿದ್ದೆ. ಸೊ ಐ ಆಮ್ ಫೀಲಿಂಗ್ ಅ ಕೈಂಡ್ ಆಫ್ ಸಮಥಿಂಗ್, ಏನೋ ಐ ಡಿಡ್ ಸಮಥಿಂಗ್, ಬಟ್ ಸ್ಟಿಲ್ ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಅಂತ ಹೇಳ್ಬೋದು. ಸಿಗೋಣ, ನೋಡಿ ಚೆನ್ನಾಗಿದೆ, ಸಿಗೋಣ ಮುಳ್ಳಯ್ಯನಗಿರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್ ಗೈಸ್. ಇಲ್ಲಿ ತನಕ ಬರಬೇಕಂದ್ರೆ ಅದೆಷ್ಟೋ ಸಪೋರ್ಟ್ಸ್ ಎಲ್ಲ ಸಿಕ್ಕಿದೆ ನಿಮ್ಮದೆಲ್ಲ ಬರೋ ದಾರಿ ಉದ್ದಕ್ಕೂ. ಸೊ ಥ್ಯಾಂಕ್ಸ್ ಎ ಲಾಟ್ ಆ್ಯಂಡ್ ಸಿ ಯು ಅಗೈನ್ ಸೂನ್. ಬಾಯ್ ಬಾಯ್. ಇವಾಗ ಟೈಮ್ ಅರೌಂಡ್ 8:15 ಆಯಿತು. ನಾನು ಊರಿಗೆ ರೀಚ್ ಆಗಿದ್ದೀನಿ. ಕೈಂಡ್ ಆಫ್ ಐ ಡೋಂಟ್ ನೋ, ಬಟ್ ಐ ಹ್ಯಾವ್ ನೋ ಐಡಿಯಾ. ರೀಚ್ ಆಗಿದ್ದೀನಿ, ಬನ್ನಿ ನೋಡೋಣ. ಫೈನಲಿ ಐ ರೀಚ್. ಹಲೋ ಸಲಾಮ್ ರಾತಲ್ಲಿ 54 ತಿಂಡಿಗೆ ಹೋಗ್ಬಿಟ್ಟು ರಾತ್ರಿ ಸುಪ್ಪಿ. ಫೈನಲಿ ಊರಿಗೆ ರೀಚ್ ಆಗಿದೆ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಇಲ್ಲಿ ಥಿಂಗ್ಸ್ ಎಲ್ಲ ಆಗ್ತಿದೆ ಇಲ್ಲಿ. ಸೊ ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನಂತ. ಮೈ ಗಾಸ್, ಸಿಫಲ್ ಬ್ರೋ ಬ್ರೋ ಜೈನು ಸಯಾ. ಓ ಮೈ ಗಾಸ್, ಸೈಕಲ್ ಕಟ್ಟ ಎಕ್ಸೈಟೆಡ್. ಏನಾಗ್ತಿದೆ ಅಂತ ಗೊತ್ತಿಲ್ಲ, ನೋಡೋಣ. Crazy bro, this is the trick. Thank you guys, thank you so much. Hamza bhaiya, thank you guys. It's India. Oh my God. ಹೇಳಕ್ಕೇನು ಮಾತೇ ಇಲ್ಲ ಈಗ. Oh my God. Thank you so much. ಇರ್ತಾನೆ ಇಲ್ಲೇ. ನವೆಂಬರ್ 2ಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಇವತ್ತಿಗೆ ಅರೌಂಡ್ 54 ಡೇಸ್ ಆಯಿತು. ಆಲ್ಮೋಸ್ಟ್ 4500 ಕಿಲೋಮೀಟರ್ಸ್ ಕವರ್ ಆಯಿತು. 6 ಸ್ಟೇಟ್ಸ್ ಆ್ಯಂಡ್ 6 ಸ್ಟೇಟ್ಸ್ ಕ್ಯಾಪಿಟಲ್ಸ್ ಕವರ್ ಮಾಡಿದ್ದೀನಿ. ಸೊ ಈ ಒಂದು ಮೂಮೆಂಟ್ ನಲ್ಲಿ ನಾನು ಹೈದರಾಬಾದ್ ನಲ್ಲಿ ಇರಬೇಕಾದ್ರೆ ನಮ್ಮ 3 ಫ್ರೆಂಡ್ ಆಗಿದ್ದ ಮಿಶು, ಅವನ ಹೆಸರು ಹೇಳ್ತಿದ್ದೀನಿ. ಸೊ ಐ ಮಿಸ್ಸಿಂಗ್ ಇನ್ ಅ ಲಾಟ್. ಹೈದರಾಬಾದ್ ಅಲ್ಲಿ ಇರಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಯಿತು. ಸೊ ಆ ಒಂದು ದಿನ ಅವತ್ತು ನೆಕ್ಸ್ಟ್ ಡೇ ಜರ್ನಿ ಮಾಡಿರಲಿಲ್ಲ. ಸೊ ಹೈದರಾಬಾದ್ 2 ಡೇಸ್ ನಾನು ಸ್ಟೇ ಆಗಿದ್ದೆ. ಬರೋ ದಾರಿ ಉದ್ದಕ್ಕೂ ಅದೆಷ್ಟೋ ಅಪ್ ಅಂಡ್ ಡೌನ್ಸ್ ತುಂಬಾ ಆಗಿದೆ. ಎಂಟೈರ್ ತಮಿಳು ನನಗೆ ಸೈಕ್ಲೋನೇ ಸಿಕ್ಕಿರೋದು. ಸೈಕ್ಲೋನ್ ಡಿತ್ವಾ ಅಂತ ಮರೆಯೋಕ್ಕಾಗಲ್ಲ ಅದು ಮಾತ್ರ. ಕನ್ಯಾಕುಮಾರಿಯಿಂದ ಸಿಕ್ಕಿದೆ. ಇಡೀ ದಿನ ಅದ್ರ ಮಳೆಯಲ್ಲಿ ರೈಡ್ ಮಾಡಿರೋದೆಲ್ಲ ಅನುಭವ ಎಲ್ಲ ಇದೆ. ಸೊ ಸೈಕಲಲ್ಲಿ ಕ್ಯಾಪ್ ಅಂತಿತ್ತು, ಬಾಲ್ಸ್ ಎಲ್ಲ. ಸೊ ಅದು ಕಟ್ ಆಗಿತ್ತು, ಕ್ರ್ಯಾಕ್ ಆಗಿತ್ತು. ಅದೇ ಟೈಮಲ್ಲಿ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು, ಮಳೆ ಬಂದು. ಒಂದೇ ಟೈಮಲ್ಲಿ 2 ಆಗಿತ್ತು. ಆವಾಗ 1.5 ಕಿಲೋಮೀಟರ್ ಸೈಕಲ್ನ ಪುಷ್ ಮಾಡ್ತಾ ಹೋಗಿದ್ದು. ಆ ಥರ ತುಂಬ ಬ್ಯಾಡ್ ಮೂಮೆಂಟ್ಸ್ ಎಲ್ಲ ಆಗಿದೆ. ಬಟ್ ಅದಕ್ಕಿಂತ ಜಾಸ್ತಿ ಎಷ್ಟೋ ಒಳ್ಳೆ ಅನುಭವಗಳಾಗಿದೆ. ಬರೋ ದಾರಿ ಉದ್ದಕ್ಕೂ ಲೈಕ್ ನಿಮ್ಮಂಥ ತುಂಬ ಒಳ್ಳೆ ಜನಗಳು ಸಿಕ್ಕಿದ್ರು. ಸೊ ಅವ್ರನ್ನ ಮೀಟ್ ಮಾಡಿ ಅವ್ರ ಕಡೆಯಿಂದ ಟ್ರೀಟ್, ಕೆಲವರು ಅವ್ರ ಕಡೆಯಿಂದ ಸ್ಟೇ ಎಲ್ಲ ಇತ್ತು. ಸೊ ಬರೋ ದಾರಿ ಉದ್ದಕ್ಕೂ ಲೈಕ್ ಏನು ಹೇಳೋದು, ಒಂದು ಸೈಕಲ್ ಹೋಗ್ಬೇಕಾದ್ರೆ ಸಣ್ಣ ವಯಸ್ಸಿನಿಂದ ದೊಡ್ಡವ್ರ ತನಕನೂ ಥಮ್ಸ್ ಅಪ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳುವಾಗ ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಒಬ್ಬನೇ ಹೋಗ್ತಿರೋದು, ಯಾವುದೋ ಒಂದು ಊರು ಗೊತ್ತಿಲ್ಲ. ಸೊ ಕೆಲವೊಮ್ಮೆ ಲೈಕ್ ಏನಿರಲ್ಲ ಕಾಡ್ತಾ ಇರುತ್ತೆ. ಅವಾಗ ಹೋಗೋ ದಾರಿಯಲ್ಲಿ ಜನರು ಹೋಗ್ತಿರ್ತಾರೆ. ಕೆಲವೊಮ್ಮೆ ಬೈಕಲ್ಲಿ ಸ್ಲೋ ಮಾಡಿ ಥಮ್ಸ್ ಅಪ್ ಅಂತೆಲ್ಲ ಕೊಡುವಾಗ ಅದು ಏನಂತಿಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮೂಮೆಂಟಲ್ಲಿ ಇಷ್ಟೆಲ್ಲ ನಾನು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಇದೊಂದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಸೊ ತುಂಬ ಅನ್ಎಕ್ಸ್ಪೆಕ್ಟೆಡ್, ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ ಫ್ಲಾಗ್ ಆಫ್ ಮಾಡುವಾಗ ಅರೌಂಡ್ ಬ್ಯಾಂಗ್ಳೂರಲ್ಲಿ 200 ಪೀಪಲ್ ವಿಧಾನಸೌಧ ಮುಂದೆ ನಾನು ಇನ್ವೈಟ್ ಮಾಡಿದ್ದೆ. ಸೊ ಎಲ್ಲ ಬಂದಿದ್ರು, ಒಂದು ಒಳ್ಳೆ ರೀತಿಯಲ್ಲಿ ಫ್ಲಾಗ್ ಆಫ್ ಎಲ್ಲ ಆಗಿತ್ತು. ಸೊ ಜರ್ನಿ ಏನು ಮಾಡ್ಬೇಕಾದ್ರೆ ನಮ್ಮೂರವ್ರನ್ನ ಕರೆನ, ಫ್ರೆಂಡ್ಸ್ ಕರೆನ, ಫ್ಯಾಮಿಲೀಸ್ ಎಲ್ಲ ನಿಯರ್ ಬೈ ಆಗುತ್ತೆ. ಸೊ ಎಲ್ಲೊಂದು ಇನ್ವೈಟ್ ಮಾಡಿ ಒಂದು ಸೆಲೆಬ್ರೇಷನ್ ಮಾಡೋಂಥ ಪ್ಲಾನ್ ಮಾಡಿದ್ದೆ. ಬಟ್ ನಮ್ಮ ಬ್ರೋರಿಗೆ ಒಂದು ಇನ್ಸಿಡೆಂಟ್ ಆಗಿದ್ಮೇಲೆ ಏನು ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಇದೇನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಾವೊಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ವಿ. ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡೋ ರೀತಿಯಲ್ಲಿ ಇರಲಿಲ್ಲ. ನಾವು ನಮ್ಮೂರಿಗೆ ಇನ್ಸಿಡೆಂಟ್ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿದೆ. ಇಡೀ ಮೂಡಿಗೆರೆ ತಾಲೂಕು 3 ಜಿಲ್ಲೆಗಳ ಗೊತ್ತಿದೆ. ಎಲ್ಲ ಕಡೆ ಮೂಡಿಗೆರೆ ಕಡೆ ಎಲ್ಲ ಹೋದ ತಕ್ಷಣ ಭದ್ರಸ್ಪೂರು ಚನ್ನಮಕ್ಕಿ ಅನ್ನೋದು ಒಂದು ಸೌಹಾರ್ದ ಊರು. ಹಿಂದೂ ಮುಸ್ಲಿಂ ಎಲ್ಲರೂ ನೀವು ಒಂದಾಗಿದ್ದೀರ. ಯಾರೇ ಒಬ್ಬರು ತೀರೋಗ್ಲಿ ಏನಾದರೂ ಅಂದರೆ ಎಲ್ಲರೂ ಜೊತೆ ಇರ್ತೀರ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿದ ತಕ್ಷಣ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.